PBB Jewelries at KGF First Cross Road. Exclusive showroom for all silver, gold and diamond jewelry with 916 hallmark. Large varieties of gold and diamond jewelry with best price. ನಾವು ಹತ್ತಿರದಲ್ಲೇ ನಾವು ಪಕ್ಷ ಬಿಟ್ಬಿಡ್ತೀವಿ, ಬಿಟ್ಟು ಹೋಗ್ತೀವಿ. ನಾವು ನಮ್ಗಲ್ಲಿ ಒಂದು ವರ್ಷದಿಂದ ಕಾಯ್ದು ನಮ್ಗೆ ಅಲ್ಲಿ ಗೌರವ ಇಲ್ಲ ಅಂದ್ರೆ ನಾವು ಇದ್ದೇನು ಸರ್ ಸುಖ ಅಲ್ಲ. ಇವರು ಸರ್ಕಾರದ ಅನುದಾನದಲ್ಲಿ ಕೆಲಸ ಮಾಡ್ತಾ ಇದ್ರ ಇಲ್ಲ ಅವ್ರ ಮನೆಯಿಂದ ತಗೊಂಬಂದು ಕೆಲಸ ಮಾಡ್ತಾ ಇದ್ರ, ಇದು ಕ್ಲಾರಿಫಿಕೇಶನ್ ಬೇಕು ನಮ್ಗೆ. ಗ್ರಾಮ ಪಂಚಾಯತಿ ಟಿಗುಳಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಸುಮಾರು ಅಧ್ಯಕ್ಷರ ಎಲೆಕ್ಷನ್ ಒಂದು ವರ್ಷ ಆಯಿತು. ವರ್ಷದಿಂದ ಒಂದು 3-4 ಪ್ರೋಗ್ರಾಮ್ ನಡೆದಿದೆ MLA. ನಾವು ಅವತ್ತು ಕಾಂಗ್ರೆಸ್ ಅಧ್ಯಕ್ಷರಾಗುವ ಕಾಂಗ್ರೆಸ್ ಮೇಡಮ್ ಹೇಳಿದ್ರು, ಕಾಂಗ್ರೆಸ್ ಸೇರಿದ್ದೀವಿ, ಕಾಂಗ್ರೆಸ್ಸಲ್ಲೇ ಇದ್ದೀವಿ. ಇದ್ದುಕೊಂಡು ಅಧ್ಯಕ್ಷರು ಗಮನಕ್ಕೆ, ಉಪಾಧ್ಯಕ್ಷ ಸದಸ್ಯರ ಗೌರವಕ್ಕೆ ಯಾರು ಮಾತು ಹೇಳಲ್ಲ. ಯಾರೋ 5 ಜನ ಇದ್ದಾರೆ, 7 ಜನ ಫೋನ್ ಮಾಡ್ಕೊಳೋದು, ಪಂಚಾಯತ್ ಬರೋದು, ಮೇಡಮ್ಮ ಅಧ್ಯಕ್ಷರಿದ್ದಾರಪ್ಪ, ಇದು ಯಾವುದೂ ಕಂಡು ಬರ್ತಾ ಇಲ್ಲ. ಅವರದ್ದು ಬರೋದು ಹೋಗ್ತಾ ಇರೋದು. ನಾವು ಮೊನ್ನೆ ಫಸ್ಟ್ ಸ್ಟಾರ್ಟಿಂಗ್ ಸಿಗ್ರಾಪುರ ಇದು ಬಾರ್ಲಿ ಆಯಿತು, ಆಮೇಲೆ ಬಿರ್ಜು ಆರ್ಕೋಟಿ ಮೇಡಮ್ ತಂದಿದ್ದಾರೆ, ಖುಷಿನೇ. ಅಲ್ಲಿ ಜನಗಳಿಗೆ ತುಂಬ ಅನುದಾನ ಇತ್ತು, ಓದಕ್ಕೆ. ಅದರಲ್ಲಿ ವ್ಯಾಪ್ತಿಸಿರೋ ಪಂಚಾಯತಿಯಲ್ಲಿ ನಂಬರ್ಗಳು ಬೇಕು, ಉಪಾಧ್ಯಕ್ಷರು ಬೇಕು, ಅಧ್ಯಕ್ಷರು ಬೇಕು, ಯಾವುದು ಮೇಡಮ್ ಗಮನಕ್ಕೆ ತಗೊತಾ ಇಲ್ಲ. ನಾವು ಅಲ್ಲೇ ದುಡಿಕೊಂಡು ಇದ್ದು ಮತ್ತೆ ನಮ್ಮನ್ನೇ ಇದು ಮಾಡ್ತಾ ಇದ್ರೆ ನಾವು ಎಷ್ಟು ಜನಕ್ಕೆ ಅವತ್ತು ನನ್ನ ಗೌರವ ಅಂತ ಸದಸ್ಯರು ಎಲ್ಲರೂ ಮಾತು ಕೇಳಿಕೊಂಡು ನಾವು ಫಸ್ಟಲ್ಲಿ ಅಧ್ಯಕ್ಷರಾಗುವಾಗ ನಮ್ಮ ಮಿಸ್ಸಸ್ಸರು 2.5 ವರ್ಷ ಇದ್ದರು. ಮತ್ತೆ ಇವಾಗ ಗದ್ದಿದ್ದೆ, ನಾನು ವರ್ಷದ ಅವತ್ತಿಂದ ನಾವು ಕಾಂಗ್ರೆಸ್ಸಲ್ಲೇ ಇದ್ದೀವಿ. ನಮಗೆ ಯಾವುದು ಗಮನಕ್ಕೆ ತರ್ತಾ ಇಲ್ಲ. ನಾವು ಏನಂದರೆ ಅಧಿಕಾರಿಗಳು ಒಂದು SC ಅಧ್ಯಕ್ಷರಾಗಬಾರ್ದಾ? SC ಆಗೋದಕ್ಕೆ ಅಧಿಕಾರಿಗಳಾಗಲಿ ಯಾರಾಗಲಿ ಅಧ್ಯಕ್ಷರ ಗಮನಕ್ಕೆ ತರ್ತಾ ಇಲ್ಲ. ಕೆಲವು ಜನಗಳಿಂದ ಅವ್ರ ಮಾತು ಕೇಳ್ಕೊಂಡು ಮೇಡಮ್ ಹಂಗೆ ನಡೀತಾ ಇದ್ದಾರೆ, ಕೆಲವಿದ್ದಾರೆ. ಅದರಿಂದ ಅವಾಗ SC ಅವರು ಅಧ್ಯಕ್ಷರಾಗ್ಬೋದು, SC ಅವರು ಏನು ಬೆಳಿಬಾರ್ದಾ? ಇಲ್ಲೇ ಆ ಅಧಿಕಾರಿಗಳಷ್ಟೇ. ಮೊನ್ನೆ ಇವತ್ತು ರಜೆ ದಿನ ಯಾವ ಪರ್ಟಿಕಲ್ದಲ್ಲೇ ಇದೆ. ಈ ಫಿಲ್ಟರ್ ಓಪನ್ ಆದ್ರೆ PDO ಗಮನಕ್ಕೆ ಬರಬೇಕು, ಅಧ್ಯಕ್ಷರ ಗಮನಕ್ಕೆ ಬರಬೇಕು. ಅದು ರಜೆ ದಿನ ಮಾಡೋಕ್ಕೆ ಇಲ್ಲ. ನಾವು ಯಾವುದೋ ಮೊನ್ನೆ NRG ಮಾಡಕ್ಕೆ ರಜೆ ದಿನ ಅಂತ ಯಾರು ಇವಾಗ ಫೋನ್ ಮಾಡಿ ಇವಾಗ ನಿಲ್ಲಿಸಿದ್ರು. ಬಿಲ್ಡಿಂಗ್ ಕಟ್ಟಬೇಕು ಗ್ರಾಮ ಪಂಚಾಯತಿ, ನಾವು ಇರೋವಾಗ ಹೆಸರು ಇಲ್ಲಿ ಮೀಟಿಂಗ್ ಆಗಲಿಲ್ಲ ಅಂತ ಹೇಳಕ್ಕೆ ಇವನೇ ಫೋನ್ ಮಾಡಿ ಹೇಳಿದ್ರು PDOಗೆ. ಇಲ್ಲ ರಜೆ ದಿನ ಹೆಂಗೆ ಮಾಡ್ತಾ ಇವಾಗ ಹೆಂಗೆ ರಜೆ ದಿನ ನಾನು ಇವಾಗ ಕೇಳಿದೆ, ನಾನು ಫೋನ್ ಮಾಡಿ, ಏನು ಸರ್ ಅವತ್ತು ರಜೆ ದಿನ? ನನಗೆ ಗೊತ್ತಿಲ್ಲಪ್ಪ ಇದು ಮಾಡ್ತಾ ಇರೋದು. ಬೆಳಗ್ಗೆ ಫೋನ್ ಮಾಡಿ ಕೇಳಿದ್ದೆ ನಾನು, ನನಗೆ ಗೊತ್ತಿಲ್ಲ, ಆ ಮೇಡಮ್ ಹೋಗದೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಇದೆಲ್ಲ ಏನು ತುಂಬ ಒಂದು ದಲಿತ ಅಧ್ಯಕ್ಷರಾಗಿದ್ದುಕೊಂಡು ತುಂಬ ಪಂಚಾಯತಿಯಲ್ಲಿ ಇದು ಮಾಡಿ ಕೆಲವರು ಮಾತು ಕೇಳಿಕೊಂಡು ನಮ್ಮನ್ನು ತುಂಬ ಕಡೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಅಫ್ಸಿಯಲ್ ಆಗಲಿ ಯಾರೇ ಆಗಲಿ ನಮ್ಮ ಗಮನಕ್ಕೆ ಯಾವುದು ತರಲ್ಲ. ಪಂಚಾಯತಿ ಗಮನಕ್ಕೆ ಯಾವ ಫಿಲ್ಟರ್ ಓಪನ್ ಎಲ್ಲ ಬರೋದು ಮಾಡ್ಕೊಂಡು ಹೋಗ್ತಾ ಇರೋದು, ರಜೆ ಆಗಲಿ ಏನಾಗಲಿ ಬಂದು ಮಾಡ್ಕೊಂಡು ಹೋಗ್ತಾ ಇರೋದೆ. ಅದಕ್ಕೆ ಕನಿಸಿದ್ದಾರೆ. ಅದ್ರ ಹತ್ತಿರದಲ್ಲಿ ನಾವು ನನ್ನ ಗೌರವ ಅಂತ ಸದಸ್ಯರಿದ್ದಾರೆ, ಎಲ್ಲರೂ ಮಾತು ಕೇಳ್ಕೊಂಡು ನಾವು ಏನು ಮಾಡಬೇಕು ಅಂತ ಎಲ್ಲ ಡಿಸೈಡ್ ಮಾಡ್ಕೊಂಡು ಯಾವತ್ತೂ ಇದೇ ಮತ್ತೆ ಪ್ರೆಸ್ ಮೀಟ್ ಮಾಡಿ ನಾವು ಒಂದು ಟ್ರೀಟ್ಮೆಂಟ್ ಕೊಡ್ತೀವಿ. ಕೆಲವರು ದಾರಿ ತಪ್ಪಿಸ್ತಾರೆ ಸರ್ ಇದಾರೆ, ಆಮೇಲೆ ಹೇಳ್ತೀನಿ, ಕೆಲವರು ಇದಾರೆ ಹೇಳ್ತೀನಿ. ನಾವು ಹತ್ತಿರದಲ್ಲೇ ನಾವು ಪಕ್ಷ ಬಿಟ್ಬಿಡ್ತೀವಿ, ಬಿಟ್ಟು ಹೋಗ್ತೀವಿ. ನಾವು ನಮ್ಗಲ್ಲಿ ಒಂದು ವರ್ಷದಿಂದ ಕಾಯ್ದು ನಮ್ಗೆ ಅಲ್ಲಿ ಗೌರವ ಇಲ್ಲ ಅಂದ್ರೆ ನಾವು ಇದ್ದೇನು ಸರ್ ಸುಖ ಅಲ್ಲಲ್ಲ. ಇವಾಗ ಮೇಡಮ್ ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಂದಾಯ್ತು, ಬಿಡು ಇನ್ನೊಂದು ಸರಿ ಏನಿದೆ. ಇವಾಗ ಹಂಗೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಧ್ಯಕ್ಷರು ಇದ್ದುಕೊಂಡು ಅದೇ ಯಾರನ್ನ ಅಧ್ಯಕ್ಷರಾಗ ಬಿಡ್ತಾ ಇದ್ರ. ಒಂದು SC ಅಧ್ಯಕ್ಷರಾಗೋದಕ್ಕೆ ಯಾವುದೂ ಗೌರವ ತಗೊಂಡಿರಲ್ಲ ಯಾರು. ಅವ್ರು ಇಷ್ಟ ಗೊತ್ತಾ ಅಫ್ಸಿಯಲ್ ಅಷ್ಟೇ ಇದಾರಪ್ಪ. ಅದಕ್ಕೆ ನಾವು ಇವಾಗ ರಾತ್ರಿ ನಮ್ಮ ಸಂಘಟನೆಯಿಂದ SSC ಬ್ಲಾಕ್ SSC ಇದರ ಸಂಘಟನೆಯಿಂದ ಫೋನ್ ಬಂದಿತ್ತು. ಇವಾಗ ಕೋಲಾರಲ್ಲಿ ಮೀಟಿಂಗ್ ನಡೀತಾ ಇದೆ. ಅವರೆಲ್ಲ ಕೇಳಿದ್ರು, BM ರಾಮಚಂದ್ರಣ್ಣ ಅವರು ರಾತ್ರಿ ಫೋನ್ ಮಾಡಿದ್ರು. ಮೇಡಮ್ಗೆ ಹೇಳಿದ್ದಾರೆ, ಮೇಡಮ್ ನೋಡಿ ಮೇಡಮ್, ನಮ್ಮ ಸಂಘಟನೆಯವರೆಲ್ಲ ಕೇಳ್ತಾರೆ, SC ಅಧ್ಯಕ್ಷರು ಇಟ್ಕೊಂಡು ಯಾಕೆ ಕೇಳ್ತಾ ಇಲ್ಲ ಇಷ್ಟು ದಿನ ಅಂತ ಹೇಳಿದ್ರು. ಅದಕ್ಕೆ ಇವತ್ತು ಕರೆದಿದ್ದಾರೆ, ನಾವು ಹೋಗ್ತೀವಿ. SC ಒಳಗೆ ಹೋಗಿ CO ಮೇಡಮ್ಗೆ ಮತ್ತು DC ಆಫೀಸ್ಗೆ ಲೆಟ್ರ್ ಕೊಟ್ಬಿಟ್ಟು, ಇವಾಗ ಮತ್ತು ತಹಸೀಲ್ದಾರ್ ಲೆಟ್ರ್ ಕೊಟ್ಬಿಟ್ಟು, ನನ್ನ ಲೆಟ್ರ್ ಕೊಟ್ಬಿಟ್ಟು CO ಇಲ್ಲಿ ಧರಣಿ ಮಾಡ್ತೀವಿ ಕೋಲಾರಲ್ಲಿ. ನಮ್ದು ಯಾವ ಅಫ್ಸಿಯಲ್ ಇಲ್ಲ, ಅಧ್ಯಕ್ಷನ ಯಾವ ಗಮನಿಸ್ತಾ ಇಲ್ಲ, ಅಧ್ಯಕ್ಷರಾಗಿರೋಕ್ಕಂತ ಅವ್ರಿಗೆ ಮನವಿ ಕೊಟ್ಬಿಟ್ಟು ನಾವು ಧೈರ್ಯ ಮಾಡಿ ಮುಂದಿನ ದಿನದಲ್ಲಿ ನಾವು ಕ್ರಮ ತಗೊಂಡು. ಸದಸ್ಯರು ಈ ಒಂದು ದಿವಸ ಈ ಸೇರಿರೋದ ಕಾರಣ ಏನಪ್ಪ ಅಂತಂದರೆ, ನಾವು ಇನ್ನೊಂದು 1 ವರ್ಷ ಕಳೀತಾ ಬರ್ತದೆ ಪಂಚಾಯತಿ ಎಲೆಕ್ಷನ್ ಆಗಿ. ಈ ಪಂಚಾಯತಿ ಎಲೆಕ್ಷನ್ ಮುಗಿದ ಮೇಲೆ ನಾವು ಕಾಂಗ್ರೆಸ್ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗುವಂಥ ಆಲೋಚನೆ ಆಗಲಿ ಯಾವುದೇ ಆಗಲಿ ನಾವು ಮಾಡಿರಲಿಲ್ಲ. ಯಾಕೆ ಮಾಡಿರಲಿಲ್ಲ ಅಂದರೆ, ನೋಡೋಣ ಇನ್ನೂ ಟೈಮ್ ಇದೆ, ನಾವು ಕಟ್ಟಿದ ಪಕ್ಷ, ನಾವು ಕಟ್ಟಿ ಬೆಳೆಸಿದಂಥ ಪಕ್ಷ ಇದು, ನಾವೇ ಯಾಕೆ ಸುಮ್ಮನೆ ಅದನ್ನು ಹಾಳು ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ನಮ್ಮಷ್ಟಕ್ಕೆ ನಾವು ಮೊನ್ನೆ ಎಲೆಕ್ಷನ್ಗಳಲ್ಲಿ ಯಾವುದ್ರಲ್ಲೂ ಅಷ್ಟೇ ನಮ್ಮ ಒಂದು ಹಿರಿಯರಿಗೆ ಗೌರವ ಕೊಟ್ಟು, ಕೆಲವರು ನಮ್ಮ ಹಿರಿಯರು ನಮ್ಮ ಕೆಲವರು ಸಾಲ ನೋಡಪ್ಪ ಆ ಥರದಿಂದ ಯಾವುದು ತೊಗೋಬೇಡ್ರಿ, ಆಲೋಚನೆ ಮಾಡಿರಿ, 2 ದಿವಸ ಕಾಯಿರಿ, ನೋಡೋಣ, ನಾವು ಮಾತಾಡ್ತೀವಿ, ನಾವು ಮಾತಾಡಿದಾದ್ಮೇಲೆ ನಿಮ್ಮ ಆಲೋಚನೆ ಬಿಟ್ಟಿದ್ದು ಅಂತ ಹೇಳಿದ್ರು.
ಆ ಒಂದು ವಿಚಾರ ಬಂದಾಗ ನಾವು ಎಲ್ಲ ಮೆಂಬರ್ಸ್ಗೂ ಹೇಳಿ ಏನು ಬೇಡ, ನಾವು ಯಾವುದೋ ಒಂದು ನಿರ್ಧಾರ ಸೂಕ್ತವಾದ ನಿರ್ಧಾರ ತಗೊಳ್ಳೋಂಥ ಅವಶ್ಯಕತೆ ನಮಗಿಲ್ಲ, ಮುಂದಿನ ದಿನಗಳಲ್ಲಿ ತಗೊಳ್ಳೋಣ ಅಂತೇಳಿ ನಾವು ಬರ್ತಾನೆ ಇದ್ವಿ. ಕಾಯ್ತಾ ಬರ್ತಾ ಇರಬೇಕಂದ್ರೆ ಈಗ ಎಲ್ಲ ಒಂದು ಚಟುವಟಿಕೆ ಅಂದರೆ ಈಗ ನಾನು ಹೇಳೋದೇನೆಂದರೆ ಒಂದು ಗೌರ್ಮೆಂಟಿಂದ ಅನುದಾನ ಬಂದಿದೆ, ಅನುದಾನ ತರ್ತಾರೆ ಒಂದು MLA ಅವರು, ನಿಜಾನೇ, ಅದರಲ್ಲಿ ನಾವು ಎರಡು ಮಾತು ಮಾತಾಡೋಕ್ಕಾಗಲ್ಲ. ಅನುದಾನ ತಂದಿದ್ದಾರೆ ಅಂದರೆ ಗೌರ್ಮೆಂಟಿಂದ ಅನುದಾನ ತಗೊಂಬಂದು ಕೆಲಸ ಮಾಡಿದಾದ್ಮೇಲೆ ಅವ್ರು ಯಾಕೆ ಅವ್ರ ಮನೆಯಿಂದ ತೊಗೊಂಬಂದು ಕೆಲಸ ಮಾಡಿದ್ದೀನಿ ಅನ್ನೋ ಥರ ಫೀಲಾಗಿ ಕೆಲಸನ ಮಾಡ್ತಿದ್ರು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಈಗ ನಾವು ಒಂದು ಪಂಚಾಯತಿಯಲ್ಲಿ ಬಿಲ್ಡಿಂಗ್ ಒಂದು ಕೆಲಸ ಮಾಡಬೇಕು, ಒಂದು ದಿವಸ ರಜಾ ಇದೆ, ನೀವು ಮಾಡಬಾರ್ದು, ಅದು ಮಾಡಬಾರ್ದು ಅಂತ ಉನ್ನತ ಅಧಿಕಾರಿಗಳಿಗೆ ತಿಳಿಸ್ಬಿಟ್ಟು ಫೋನ್ ಮಾಡಿಸಿ ಅವ್ರನ್ನ ಬೆದರಿಸೋ ಕೆಲಸ ಮಾಡೋವಂಥದ್ದು. ಮತ್ತು ಪಂಚಾಯತಿ ಚೇರ್ಮನ್ಗೆ ಏನಾರ ಕೆಲಸ ಮಾಡಬೇಕು, ಮನೆಗಳ ವಿಚಾರ ಬಂದು ತಗೊಳ್ಬೇಕಾದ್ರೆ ಈಗ ನಮ್ಮ ಎಲ್ಲ ಪಂಚಾಯತಿಗಳು ಮನೆಗಳು ಇದಾಗಿದೆ, ನಮ್ಮ ಪಂಚಾಯತಿ ಮಾತ್ರ ಲಾಕ್ ಆಗೋವಂಥದ್ದು. ಸೊ SC ಮನೆಗಳೇ ಕಂಪಲ್ಸರಿ, SC ಮನೆ ಜನಾಂಗಕ್ಕೆ ಒಂದು SC MLA ಈ ಥರ ತೊಂದರೆ ಮಾಡ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಮತ್ತು ಜನರಲ್ ಮನೆಗಳು ಅದೇ ಥರ ಆಗಿದೆ, SC ಮನೆಗಳು ಅದೇ ಥರ ಆಗಿದೆ. ಈಗ ಉದ್ಯೋಗ ಖಾತ್ರಿ ವಿಚಾರ ಬಂದಾಗ, ಏನಾದರೂ ಪಂಚಾಯತಿ ವಿಚಾರ ಬಂದಾಗ PA ಕೈಯಲ್ಲಿ ಫೋನ್ ಮಾಡಿಸೋದು, ಅದನ್ನು ನಿಲ್ಲಿಸ್ಬಿಡಿ ಅಂತ ಹೇಳೋದು. MLA ಗಮನಕ್ಕೆ ಬಂದಿದೆಯೋ ಇಲ್ಲೋ ನಮಗೆ ಗೊತ್ತಿಲ್ಲಲ್ಲ, MLA ಅವ್ರ ಗಮನಕ್ಕೆ ಬಂದಿದೆಯೋ ಇಲ್ಲ ಅಂತ ನಮ್ಗೆ ಗೊತ್ತಿಲ್ಲ. PAನೇ ಫೋನ್ ಮಾಡೋದು, ಯಾರೋ ಒಬ್ಬ ಒಂದು 4 ಜನ ಮೆಂಬರ್ಗಳ ಮಾತು ಕೇಳ್ಕೊಂಡು ಅವ್ರು ಹೇಳಿದಂಗೆಲ್ಲ ಕೇಳ್ಕೊಂಡು ಹೋಗ್ತಾ ಇರೋಂಥದ್ದು, ಇವೆಲ್ಲ ತುಂಬ ಮನಸ್ಸಿಗೆ ಬೇಜಾರಾಗ್ತಾ ಇದೆ. ನಮಗೇನು ಆ ಪಕ್ಷದಲ್ಲಿ ಇರಲ್ಲ ಅಂತ ನಾನು ಅವತ್ತು ಹೇಳಿದ್ದೀನಿ. ನಮ್ಗೆ ಅವ್ರ ಹಿಂದ್ಗಡೆ ಇರಬೇಕು, ಅವ್ರ ಹಿಂದ್ಗಡೆ ಇದ್ದೇ ನಾವು ಕೆಲಸ ಮಾಡ್ಬೇಕು ಅನ್ನೋದು ನಮಗಿಲ್ಲ ಅಂತ ನಾನು ಅವತ್ತೇ ಹೇಳಿದ್ದೀನಿ. ನಾವು ಅವತ್ತೇ ಒಂದು ಹೆಜ್ಜೆ ಅವ್ರ MLA ಅಂದರೆ ಕಾಂಗ್ರೆಸ್ಸಿಂದ ನಾವು ದೂರ ಇರಲಿಲ್ಲ, ಅವರಿಂದ ಸ್ವಲ್ಪ ದೂರನೇ ಇದ್ವಿ. ನಾವು ಬೇಕಾಗಿಲ್ಲ, ನಾವು ಅವಶ್ಯಕತೆ ಇಲ್ಲ ಅಂತ ನಾವು ಅದನ್ನು ಸಹಿಸ್ಕೊಂಡು ಬರ್ತಿರಬೇಕಾದ್ರೂ ಕೂಡ ಇವತ್ತು ಈ ಒಂದು ಸರ್ಕಾರಿ ಪ್ರೋಗ್ರಾಮು ಏನಿದೆ, ಈಗ ಮೊನ್ನೆ ಬ್ರಿಡ್ಜ್ ಒಂದು ಉದ್ಘಾಟನೆ ಮಾಡಿದ್ರು, ಅದಕ್ಕೆ ಮೊದಲು ಬಾರ್ಲಿಯಲ್ಲಿ ಒಂದು ಫಿಲ್ಟರ್ ಉದ್ಘಾಟನೆ ಮಾಡಿದ್ರು, ಆಮೇಲೆ ಈಗ ಬಂದುಬಿಟ್ಟು ಚಿಗ್ರಾಪುರದಲ್ಲಿ ಉದ್ಘಾಟನೆ ಮಾಡ್ತಾರೆ. ಯಾವುದೊಬ್ಬ ಮೆಂಬರು ಈಗ ಪ್ರಧಾನಮಂತ್ರಿಗಳಾಗಿರ್ಬೋದು, CM ಆಗಿರ್ಬೋದು, ಇಲ್ಲಿನ ಒಂದು ತಾಲೂಕು ಮಟ್ಟದಲ್ಲಿ ಬಂದಾಗ ಅವ್ರು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಆದರೆ ಆ ಒಂದು MLA ಅವರೇ ಅಧ್ಯಕ್ಷತೆ ವಹಿಸ್ಕೊಳ್ಳೋಂಥದ್ದು. ಈಗ ನಮ್ಮ ಪಂಚಾಯತಿ ಮಟ್ಟದಲ್ಲಿ ಬಂದಾಗ, ಪಂಚಾಯತಿಯಲ್ಲಿ ಮಟ್ಟದಲ್ಲಿ ಬಂದಾಗ ಪಂಚಾಯತಿ ಅಭಿವೃದ್ಧಿಗಳು ಕೇಳಿದ್ರೆ ನನಗೂ ಗಮನಕ್ಕಿಲ್ಲ ಅಂತಾರೆ, ಈವನ್ ಕೇಳಿದ್ರೆ ನಮಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ಯಾರಿಗೂ ಗೊತ್ತಿಲ್ಲದೆ ಅದರಲ್ಲೂ ಪ್ರೋಟೋಕಾಲ್ ಮೇಂಟೈನ್ ಮಾಡದೆ ಈ ಥರ ಅವ್ರು ಇಚ್ಛಾನುಸಾರ ಮಾಡ್ತಾರಂತ MLA ನಾನು ಇದುವರೆಗೂ ನೋಡಿಲ್ಲ ಎಲ್ಲಿನೂ. ಈಗ ಎಷ್ಟೋ ಜನ ನಾವು MLA ನೋಡ್ಕೊಂಡು ಬಂದಿದ್ದೀವಿ ಇನ್ನೇನು 20-23 ವರ್ಷದಿಂದ. ಯಾವ ಪಂಚಾಯತಿಯಲ್ಲೂ ಈಗ ಮೊದಲಿದ್ದವರೆಲ್ಲರೂ ಬೇರೆ ಒಂದು ಚೇರ್ಮನ್, BJP ಚೇರ್ಮನ್ ಇದ್ದಾಗ, ಕಾಂಗ್ರೆಸ್ ಅವರು ಚೇರ್ಮನ್ ಆಗಿದ್ದಾಗ ತಿಳಿಸ್ಬಿಟ್ಟು ಈ ಥರ ಪ್ರೋಟೋಕಾಲ್ ಇದೆ, ಅಧ್ಯಕ್ಷ ಡೇಟ್ ತೊಗೊಂಡಾದ್ಮೇಲೆ ನಾವು ಮಾಡೋಣ, ಅಧ್ಯಕ್ಷ ಗಮನಕ್ಕೆ ತಗೊಂಬನ್ನಿ ಅಂತ ಕಾಮನ್ ಆಗಿ ಎಲ್ಲರೂ ಒಂದು ಶಾಸಕರಾದಂಥವ್ರು ಕಾಮನ್ ಆಗಿ ಹೇಳೋಂಥ ಮಾತಿದು. ಏನೋ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡಿ, ನಾವು ಮಾಡ್ತಿರೋದು ಅಭಿವೃದ್ಧಿ ಕೆಲಸ, ನಮ್ಮ ಮನೆ ಕೆಲಸ ಅಲ್ಲ ಅಂತ ಹೇಳೋದು ನಾವು ನೋಡಿದ್ದೀವಿ. ಆದರೆ ಬರೀ ಒಂದು 4-5 ಜನನ ಇಟ್ಕೊಂಡು ಇರೋಂಥ ಇಲ್ಲ, ಸುಮಾರಾಗಿ ಈಗ 15 ಜನ ಮೆಂಬರ್ಸ್ ಇಲ್ಲಿದ್ದೀವಿ. 15 ಜನ ಮೆಂಬರ್ಸ್ಗೂ ಗೊತ್ತಿಲ್ಲದೆ, ಅಧ್ಯಕ್ಷರಿಗೂ ಗೊತ್ತಿಲ್ಲದೆ ಇಷ್ಟೊಂದು ನೆಗ್ಲಿಜೆನ್ಸಿ ಮಾಡೋವಂಥದ್ದು ಅವ್ರಿಗೆ ಯಾಕೋ ನಮಗೆ ಸೂಕ್ತ ಅಂತ ಕಾಣ್ತಾ ಇಲ್ಲ. ಇದನ್ನು ಮುಂದುವರಿಸ್ಕೊಂಡು ಹೋಗಿದೆ ಅಂದರೆ ನಾವು ಆಲ್ರೆಡಿ ಹೇಳಿದ್ದೀವಿ, ಎಲ್ಲ ಮೆಂಬರ್ಸು ತೀರ್ಮಾನ ತಗೊಂಡಿದ್ದೀವಿ, ನಮ್ಮ ದಾರಿ ನಾವು ಮೊದಲೇ ಹೇಳಿದ್ದೀವಿ, ನಮ್ಮ ದಾರಿ ನಾವು ಹುಡುಕೊಂತೀವಿ, ನೀವೇನೋ ಪರಿಗಣಿಸಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಪರಿಗಣಿಸ್ತಾ ಇಲ್ಲ, ಅವ್ರಿಗೆ ಅವಶ್ಯಕತೆ ಇಲ್ಲ, ನಮಗೂ ಗೊತ್ತಾಗಿದೆ. ನಾವು ನಮ್ಮ ದಾರಿ ಹುಡುಕೊಳ್ಳೋದಕ್ಕೆ ರೆಡಿ, ಎಲ್ಲ ತಯಾರು ಮಾಡಿದ್ದೀವಿ. ಹತ್ತಿರದಲ್ಲೇ ನಮ್ಮ ಒಂದು ತೀರ್ಮಾನ ಪ್ರಕಟಿಸ್ತೀವಿ. ಅದಕ್ಕೆ ತಾವೆಲ್ಲರೂ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಈ ಒಂದು ಉದ್ಘಾಟನೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ, ಇದ್ರ ಬಗ್ಗೆ ನಾವು ನಮ್ಮ ಒಂದು ಮಟ್ಟದಲ್ಲಿ ನಮ್ಮ ಪಂಚಾಯತಿ ಸದಸ್ಯರ ತೀರ್ಮಾನ ತಗೊಂಡಿದ್ದೀವಿ. ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತೀವಿ. ಈ ಥರ ಅಲ್ಲ, ಯಾವುದೋ ಗಮನಕ್ಕೆ ತಗೊಂಡು ಈ ಥರ ಮಾಡ್ತಾ ಇದ್ದಾರೆ. ನಾವು ಕಾನೂನು ರೀತಿಯಾಗಿ ನಮ್ಮ ಪ್ರೋಟೋಕಾಲ್ ಏನಿದೆಯೋ ಅದನ್ನ ಮೇಂಟೈನ್ ಮಾಡದೆ ಮಾಡ್ತಾ ಇರೋಂಥದ್ದು. ಅವ್ರ ಮನೆಯಿಂದ ಇದು ನಮಗೆ ಗೊತ್ತಿಲ್ಲದ ಒಂದೇ ಒಂದು ವಿಷಯ, ಇವರು ಸರ್ಕಾರದ ಅನುದಾನದಲ್ಲಿ ಕೆಲಸ ಮಾಡ್ತಾ ಇದ್ದಾರಾ ಇಲ್ಲ ಅವ್ರ ಮನೆಯಿಂದ ತಗೊಂಬಂದು ಕೆಲಸ ಮಾಡ್ತಾ ಇದ್ದಾರಾ, ಇದು ಕ್ಲಾರಿಫಿಕೇಶನ್ ಬೇಕು ನಮಗಷ್ಟೇ. ಇದು ಅವ್ರ ಮನೆಯಿಂದ ತಗೊಂಬಂದು ಬಂದ್ರೆ ನಾವು ಕೇಳಲ್ಲ, ಇದು ಸರ್ಕಾರದ ಅನುದಾನ. ಯಾವುದೇ ಸರ್ಕಾರ ಇರಲಿ ಬಿಡಿ, ನಮ್ಮ ದುಡ್ಡು, ನಾವು ಕೊಟ್ಟಿರೋ ತೆರಿಗೆಯಲ್ಲಿ ಮಾಡ್ತಿರೋ ದುಡ್ಡು ಅಂತ ನಾವು ಅವ್ರು ಹೆಂಗೆ ಒಂದು ಕ್ಷೇತ್ರಕ್ಕೆ ಜನಪ್ರತಿನಿಧಿ ಆಗಿದ್ರು, ನಾವು ನಮ್ಮೂರು ಜನಪ್ರತಿನಿಧಿ, ಪಂಚಾಯತಿಗೆ ಅಧ್ಯಕ್ಷ ಜನಪ್ರತಿನಿಧಿ ಆಗಿದ್ದಾರೆ. ದಯವಿಟ್ಟು ಇದನ್ನು ಮುಂದುವರಿಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ತೀವ್ರವಾಗಿ ಈಗೇನು ತಕ್ಕ ಪಾಠ ಅಂತೂ ಕಲಿಸ್ತೀವಿ, ಅದರಲ್ಲಂತೂ 2 ಮಾತೇ ಇಲ್ಲ. ತಕ್ಕ ಪಾಠ ಮುಂದಿನ ದಿನಗಳಲ್ಲಿ ಕಲಿಸ್ತೀವಿ. ಈಗಲೂ ನಿಮ್ಗೆ ತಮಗೆ ಗೊತ್ತಿರುತ್ತದೆ, ಮೊನ್ನೆ ಎಲೆಕ್ಷನ್ ಆಯಿತು, ನಮ್ಮ ಒಂದು ಗ್ರಾಮೀಣ ಮಟ್ಟದಲ್ಲಿ ಎಷ್ಟು ಸಾವಿರ ವೋಟ್ ಬಂದಿದೆ ಲೀಡು. ಮತ್ತು KGF 1 ಬಿಟ್ಟರೆ, KGF ನಗರ 1 ಬಿಟ್ಟರೆ ವಿಲೇಜ್ ಲೆವೆಲಲ್ಲಿ 14,500 ವೋಟ್ ಲೀಡ್ ಬಂದಿದೆ. ಅಂದರೆ ಕಾಂಗ್ರೆಸ್ ಆಲ್ರೆಡಿ ಮುಳುಗೋಗಿದೆ, ಅದು ಮುಳುಗ್ತಾ ಇದೆ ದೋಣಿ. ಇನ್ನು ಬರೀ ನಗರದಲ್ಲಿ ಒಬ್ಬ ಪ್ರಭಾವ ಮುಖಂಡರು ಬೇಕಲ್ಲಿ, ಏನಂದ್ರೆ ಜನಕ್ಕೆ ನಾವಿದೀವಿ ಅಂತ ತೋರಿಸ್ಕೊಳ್ಳೋಂಥ ಒಬ್ಬ ಮುಖಂಡ ಬೇಕು ಅಂತ ಜನ ಕಾಯ್ತಾ ಇದ್ದಾರೆ. ಆ ಮುಖಂಡ ಖಂಡಿತವಾಗ್ಲೂ ಬಂದೇ ಬರ್ತಾರೆ, ನಮ್ಮಲ್ಲಿ ಒಬ್ರು ತಯಾರಾಗ್ತಾರೆ, ನಮ್ಮ ಕ್ಷೇತ್ರದಲ್ಲೇ ಇರ್ತಾರೆ, ತಯಾರಾಗ್ತಾರೆ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಎಚ್ಚರಿಕೆ ಗಂಟೆ ಆಗತ್ತೆ. ಈ 14,500 ಇರೋಂಥ ಲೀಡು ಇನ್ನು ಮುಂದಕ್ಕೆ ಇನ್ನ 20,000 ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಅಂತೂ ನಿರ್ನಾಮ ಆಗೇ ಆಗುತ್ತೆ KGF ಕ್ಷೇತ್ರದಲ್ಲಿ. ಆಕ್ಚುಲಿ KGF ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಾರ್ಟಿ ಅನ್ನೋದೇ ಇಲ್ಲ. ನಾನು ತಿಳಿಸ್ಕೊಡೋದು ಏನಂದ್ರೆ, ಹೋದ ವರ್ಷನೇ SC ಕೋಟೆಯಲ್ಲಿ ಲೈಟ್ ಬಂದಿತ್ತು, ಅದನ್ನು ಇದುವರೆಗೂ ಕೊಡಲೋ ಇಲ್ಲ, ಮಾಡಲೋ ಇಲ್ಲ. ಮತ್ತು ಏನಾದರೆ ಮಾಡೋಣ ಅಂತಾರೆ.
ನಮ್ಮ ಶಾಸಕರಾದಂಥ ಇವರು ಅದು ನಮ್ಮೂರನ್ನು ಅಷ್ಟೇ ನಮ್ಮ ಪಂಚಾಯತಿಯನ್ನು ಕಡೆಗಣಿಸ್ತಾ ಇದ್ದಾರೆ. ಈಗ ನೀರಿನ ಘಟಕವನ್ನು ಉದ್ಘಾಟನೆ ಮಾಡಲು ನಾವು ಸದಸ್ಯರಿಗೂ ಗೊತ್ತಿಲ್ಲ, ನಮ್ಮ ಪಂಚಾಯತಿ ಅಧ್ಯಕ್ಷರಿಗೂ ತಿಳಿಸದೇನೆ ಮಾಡ್ತಾ ಇದ್ದಾರೆ. ಅದು ಎಷ್ಟು ಸರಿ ಅಂತ ನಾವು ಮೇಡಮನ್ನು ಕೇಳಕ್ಕೆ ಇಷ್ಟಪಡ್ತೀವಿ. ಮುಂದಿನ ದಿನಗಳಲ್ಲಿ ನಾವು ಇದೇ ರೀತಿ ಇದು ಮಾಡಿದ್ರೆ ಕಪ್ಪು ಬಾವುಟವನ್ನು ಕಪ್ಪು ಬಟ್ಟೆ ಕಟ್ಟಿ ವಿರೋಧ ಮಾಡಕ್ಕೆ ಇಷ್ಟಪಡ್ತೀವಿ. 10% discount on PUC and SLC Venus Hamburg Biryani now at Dasasali with same taste. First time in KGF Live Birds Zoo Along exhibition with huge gained wheel and kids new playing items with huge food court and many more new items. Visit one zoo park and amusement park at Malayali ground next to B.R. Ambedkar Park. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara Bemmal Nagar, KGF. For more details, contact 8073962145. 100% pure and clean. No compromise. Best quality. Family restaurant. 100% Hamburg and Dindukal styled biryani. 100% Venus biryani. Near Government Maternity Hospital, Maharaja Road, Robertson Peak.